ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ಶಾಕ್ ಈಗ ಯಾರಿಗೆ? ಜನಸಾಮಾನ್ಯರಿಗೆ. ಇನ್ಯಾರಿಗಿರುತ್ತೆ? ಫೈನಲಿ ಜನಸಾಮಾನ್ಯರಿಗೆ ಅಲ್ವಾ ಶಾಕಿಂಗ್ ವಿಚಾರ. ಸೊ ಈಗ ಬಸ್ ಟಿಕೆಟ್ ಏರಿಕೆಯ ದೊಡ್ಡ ಬರೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಾದರೆ ಸಹಜವಾಗಿ ಬಸ್ ಟಿಕೆಟ್ ದರವೂ ಕೂಡ ಏರಿಕೆಯಾಗುತ್ತೆ. ತೈಲ ಬೆಲೆ ಏರ್ತಾ ಇದ್ದಂತೆ ಖಾಸಗಿ ಬಸ್ ಟಿಕೆಟ್ ದರ ಹೆಚ್ಚಳವಾಗಿದೆ. ಪ್ರತಿ ಟಿಕೆಟ್ಗೆ 20% ರಿಂದ 30% ದರ ಹೆಚ್ಚಿಸಿದ ಖಾಸಗಿ ಬಸ್ಗಳು. ಖಾಸಗಿ ಬಸ್ ಪ್ರಯಾಣ ದರ ಇವತ್ತು ರಾತ್ರಿಯಿಂದಲೇ ಜಾರಿಗೆ ಬರುತ್ತೆ. ದರ ಏರಿಕೆ ಕುರಿತು ಅಧಿಕೃತವಾಗಿ ಬಸ್ ಮಾಲೀಕರ ಸಂಘ ಪ್ರಕಟಿಸಿದೆ. ಅಂದರೆ ಮುಗಿದೇ ಹೋಯ್ತು ಕತೆ. ನಿನ್ನೆ ಪೆಟ್ರೋಲ್ ದರ ಲೀಟರ್ಗೆ 102 ರೂಪಾಯಿ ಇದ್ದರೆ ಇವತ್ತು 106 ರೂಪಾಯಿ ಆಗಿದೆ. 106 ರೂಪಾಯಿ ಚಿಲ್ಲರೆ. ಸೊ ಇದೆಲ್ಲದರ ನಡುವೆ ಬಸ್ಸಿನ ದರ ಕೂಡ ಏರಿಕೆ ಆಗ್ತಾ ಇದೆ. ಈಗ ಗ್ರಾಹಕರು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಬೇಕಂದ್ರೂ ಜಾಸ್ತಿ ಕೊಡಬೇಕು. ಬಸ್ನಲ್ಲಿ ದೂರಿಗೆ ಪ್ರಯಾಣ ಮಾಡಬೇಕಂತಂದ್ರೂ ಜಾಸ್ತಿ ಕೊಡಬೇಕು. ಒಂದು ಅಕ್ಕಿ ಖರೀದಿ ಮಾಡಬೇಕಂದ್ರೂ ಕೂಡ ಜಾಸ್ತಿ ಕೊಡಬೇಕು. ಟೋಟಲ್ ಆಗಿ ಹೊರೆ ಇರೋದು ಮಾತ್ರ ಜನಸಾಮಾನ್ಯರಿಗೆ. ನೋಡಿ, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಬೆನ್ನಲ್ಲೇ ಜನಸಾಮಾನ್ಯರಿಗೆ ಬಸ್ ಟಿಕೆಟ್ ಏರಿಕೆಯ ದೊಡ್ಡ ಬರೆ. ತೈಲ ಬೆಲೆ ಏರ್ತಾ ಇದ್ದಂತೆ ಖಾಸಗಿ ಬಸ್ನವರು ಟಿಕೆಟ್ ದರ ಹೆಚ್ಚಳ ಮಾಡಿಬಿಟ್ಟಿದ್ದಾರೆ. ಪ್ರತಿ ಟಿಕೆಟ್ಗೆ 20% ರಿಂದ 30% ದರ ಹೆಚ್ಚಿಸಿದ್ದಾರೆ ಖಾಸಗಿ ಬಸ್ನವರು. ಖಾಸಗಿ ಬಸ್ ಪ್ರಯಾಣ ದರ ಇವತ್ತು ರಾತ್ರಿಯಿಂದಲೇ ಜಾರಿಗೆ ಬರುತ್ತೆ. ದರ ಏರಿಕೆ ಕುರಿತಂತೆ ಅಧಿಕೃತವಾಗಿ ಪ್ರಕಟಿಸಿದ್ದಾರೆ ಬಸ್ ಮಾಲೀಕರ ಸಂಘದವರು. ಇದರ ಬಗ್ಗೆ ಮಾತನಾಡೋದಕ್ಕೆ ಖಾಸಗಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರು ನಟರಾಜ್ ಶರ್ಮಾ ಅವರು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಸರ್ ಏನ್ ಡಿಸೈಡ್ ಮಾಡಿದಿರಿ ಸರ್? ಈಗ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಯ್ತು ದರ. ಇದು ಏನಾಗ್ತಾ ಇತ್ತು ಅಂದ್ರೆ ಹಲವು ದಿನಗಳಿಂದಾನು ಇದು ಇವಾಗ 50 ಪೈಸೆ 25 ಪೈಸೆ 30 ಪೈಸೆ ಜಾಸ್ತಿನೇ ಆಗ್ತಾ ಇದೆ. ತಮಗೆ ಗೊತ್ತಿದೆ 88 ರುಪೀಸ್ ಇದ್ದಿದ್ದು 89 ಆಯ್ತು, 90 ಆಯ್ತು, 92 ಆಯ್ತು, 90 ಇವತ್ತು ಇದ್ದಕ್ಕಿದ್ದಂಗೆ 96 ರುಪೀಸ್ ಆಗಿದೆ. ಹೌದು. ಇದ್ರ ಜೊತೆಯಲ್ಲಿ ಇದೇನು ಯುದ್ಧ ಅಂತ ಹೇಳ್ಬಿಟ್ಟಲ್ಲ, ಇವಾಗ ಕಳೆದ ಏಪ್ರಿಲ್ ಅಲ್ಲಿ ಇವಾಗ ಒಂದು ವರ್ಷಕ್ಕೊಂದ್ಸರಿ ಟೋಲ್ ಅನ್ನ ಜಾಸ್ತಿ ಮಾಡ್ಕೊಳ್ಳೋ ಇದು ಕೂಡ ಇಟ್ಕೊಂಡ್ಬಿಟ್ಟಿದ್ದಾರೆ. ಈ ದೊಡ್ಡ ಮಟ್ಟದಲ್ಲಿ ಇವಾಗ ನಮಗೆ ಹೊಡೆತ ದಿನದಿಂದ ದಿನಕ್ಕೆ ಜಾಸ್ತಿ ಬೀಳ್ತಾ ಇದೆ. ಈ ಮಧ್ಯೆ ಇವತ್ತು ತಮಗೆ ಗೊತ್ತಿದೆ, ರಾಜ್ಯದಲ್ಲಿ ಶಕ್ತಿ ಯೋಜನೆಯಿಂದ ಕಳೆದ 2 ವರ್ಷಗಳಲ್ಲಿ ಖಾಸಗಿ ಬಸ್ಸು 30% ವಾಹನಗಳು ನಿಂತೋಗಿದೆ. 30% ವಾಹನ ನಿಂತೋಗ್ಬಿಟ್ಟಿದೆ ಆಲ್ರೆಡಿ. ಬಸ್ ಮಾಲೀಕರು ಪಾಪ ಸಾಲದ ಸುಳಿಯಲ್ಲಿ ಸಾಯ್ತಾ ಇದ್ದಾರೆ. ಈ ಪರಿಸ್ಥಿತಿಯಲ್ಲಿ ಇವತ್ತು 3 ರೂಪಾಯಿ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಸರ್. ಇವತ್ತು ಅಂದ್ರೆ ಎಲ್ಲಿ 3 ರೂಪಾಯಿ 1 ಲೀಟರ್ಗೆ ಅಂತ ಕಾಣಿಸ್ಬೋದು. ಬಟ್ ಒಬ್ಬ ಮಾಲೀಕ 1 ಲೀಟರ್ ಅಂತ ಹೇಳಿದಾಗ ಒಬ್ಬ ಬಸ್ ಮಾಲೀಕ ತಗೊಳ್ಳುವಾಗ 150 ರಿಂದ 500 ಲೀಟರ್ ಒಬ್ಬ ಬಸ್ ಮಾಲೀಕ ಕನ್ಸ್ಯೂಮ್ ಮಾಡ್ತಾನೆ ಪರ್ ಡೇ. ಅಂದ್ರೆ 1000 ರೂಪಾಯಿ ತನಕ ಅದು ಎಫೆಕ್ಟ್ ಆಗುತ್ತೆ. 1000, 1500 ಆ ತರ ಒಬ್ಬೊಬ್ಬ ಬಸ್ ಒಂದೊಂದು ಬಸ್ ಮಾಲೀಕನಿಗೂ ಒಂದೊಂದು ರೀತಿಯಲ್ಲಿ ಎಫೆಕ್ಟ್ ಆಗುತ್ತೆ. ಆ ರೀತಿ ಒಂದು ಬಸ್ಗೆ ಆದ್ರೆ 10 ಬಸ್ ಇಟ್ಟಿರ್ತಕ್ಕಂಥ ಮಾಲೀಕನಿಗೆ ಎಷ್ಟಾಗತ್ತೆ? ದಿನಕ್ಕೆ 10 ಬಸ್ಗೆ 10,000 ಎಫೆಕ್ಟ್ ಆಗುತ್ತೆ. ತಿಂಗಳಿಗೆ 3 ಲಕ್ಷ ಆಗತ್ತೆ. ಅಂದ್ರೆ ಒಂದು 2-3 ವಾಹನಗಳ EMI ಗಳಿಗೆ ಹೊಡ್ತಾ ಬಿದ್ದುಬಿಡುತ್ತಿದ್ದು. ಮತ್ತೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಈ ಕೋವಿಡ್ ಅಲ್ಲೂ ಕೂಡ ಅಷ್ಟೇ ಸರ್. ಪ್ರತಿ ಬಾರಿನೂ ಈ ಸಮಸ್ಯೆಗಳು ಬಂದಾಗ ಖಾಸಗಿ ಸಾರಿಗೆಗೆ ಯಾವುದೇ ರೀತಿಯಾದಂತ ಸ್ಪಂದನೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ಕೊಡೋದಿಲ್ಲ. ಸೊ ಇದು ನಮ್ಗೆ ಇವತ್ತು ಅಳಿವಿ ಉಳಿವಿನ ಪ್ರಶ್ನೆ. ಸೊ ಅದರಿಂದ ಇವತ್ತೊಂದು ಚಿಂತನೆ ಮಾಡಿದೀವಿ ಸರ್. ನಮ್ಮನ್ನ ನಾವು ಬದುಕಿಸ್ಕೋಬೇಕು. ನಮ್ಮ ಚಾಲಕರನ್ನ, ನಮ್ಮಲ್ಲಿರ್ತಕ್ಕಂಥ ಕಂಡಕ್ಟರ್ಗಳನ್ನ, ನಮ್ಮಲ್ಲಿರ್ತಕ್ಕಂಥ ಕ್ಲೀನರ್ಗಳನ್ನ ನಾವು ಪ್ರೊಟೆಕ್ಟ್ ಮಾಡ್ಕೋಬೇಕು. ನಮ್ಮ ಉದ್ಯೋಗನ ಮಾಡ್ಕೋಬೇಕು ಅಂತಂದ್ರೆ ಇವತ್ತು ಅನಿವಾರ್ಯ ಪರಿಸ್ಥಿತಿಯಲ್ಲಿ 10 ರಿಂದ 20% ಏರಿಸಲೇಬೇಕಂತ ಪರಿಸ್ಥಿತಿ ಇದೆ. 10 ರಿಂದ 20% ಸರ್? ಹೌದು ಸರ್, ಹೌದು ಸರ್. ಓ, 10 ರಿಂದ 20% ಅಂದ್ರೆ ಗ್ರಾಹಕರಿಗೆ ದೊಡ್ಡ ಮಟ್ಟದ ಹೊಡೆತ ಅನ್ಸಲ್ವಾ? ಹೌದು, ನಿಮ್ಮ ಸಮಸ್ಯೆನೂ ಖಂಡಿತ ಹೌದು. ಅಂದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಆಗ್ಲಿ ನಿಮಗೆ ಸ್ಪಂದಿಸಲೇಬೇಕಾಗಿರುತ್ತೆ ಇಂಥ ಟೈಮ್ನಲ್ಲಿ. ಬಟ್ ಗ್ರಾಹಕರಿಗೆ ಈಗ ಎಲ್ಲದರ ಬೆಲೆ ಜಾಸ್ತಿ ಆಗಿರೋದ್ರಿಂದ ಬಸ್ಸಿನ ದರ ಕೂಡ ಏರಿಕೆ ಆದ್ರೆ ಇದು ಬಹಳ ದೊಡ್ಡ ಮಟ್ಟದ ಹೊಡೆತ ಅಂತ ಕಾಣಿಸುತ್ತೆ. ಖಂಡಿತ ಈ ಹೊಡೆತವನ್ನ ಇವತ್ತು ಸರ್ಕಾರ ಮನಸ್ಸು ಮಾಡಿದ್ರೆ ತಡೆಗಟ್ಟಬಹುದು ಸರ್. 2 ರೀತಿಯಲ್ಲಿ ತಡೆಗಟ್ಟಬಹುದು. ಒಂದು, ನಮ್ಮ ರಸ್ತೆ ತೆರಿಗೆ ಏನಿದೆ ಅದನ್ನ ರಾಜ್ಯ ಸರ್ಕಾರ ಕಡಿತಗೊಳಿಸಿ ಇವತ್ತು ಟೋಲ್ ದೊಡ್ಡ ಮಟ್ಟದಲ್ಲಿ ಟೋಲ್ ಏನು ಇವತ್ತು ಒಂದೊಂದು ಬಸ್ಸಿಗೆ 8,000-9,000 ರೂಪಾಯಿ ಟೋಲೇ ಬರುತ್ತೆ ಸರ್ ಪರ್ ಡೇ. ನಾನು ಹೇಳ್ತಾ ಇರೋದು ಡಿಪೆಂಡ್ ಅಪಾನ್ ರೂಟು. 3,000 ರೂಪಾಯಿ ಪರ್ ಡೇ ಇಂದ ಹಿಡಿದು ಪರ್ ಡೇ ನಾನು ಹೇಳ್ತಾ ಇರೋದು ಏನು ತಿಂಗಳಿಗೆ ಹೇಳ್ತಾ ಪರ್ ಡೇ ಒಂದು ವಾಹನಕ್ಕೆ 3,000 ರೂಪಾಯಿ ಟೋಲ್ ಕಟ್ಟುವಂತ ಹಿಡಿದು 9,000 ರೂಪಾಯಿ ತನಕ ಬಾಂಬೆಗೆ ಹೋಗಿ ಬರ್ಬೇಕು ಅಂದ್ರೆ 9,000 ರೂಪಾಯಿ ಟೋಲ್ ಬರುತ್ತೆ.
ಈ ರೀತಿಯಾದಂತ ಟೋಲ್ ಅನ್ನ ಎಲ್ಲೋ ಒಂದ್ ರೀತಿಯಲ್ಲಿ ಕನ್ಸೆಷನ್ ಕೊಡುವ ಮೂಲಕ ನಮಗೆ ಸರ್ಕಾರಗಳು ಕೂಡ ಸ್ಪಂದಿಸುವ ಪಕ್ಷದಲ್ಲಿ ನಮ್ಮ ಉದ್ದಿಮೆ, ಖಾಸಗಿ ಉದ್ದಿಮೆ ಉಳ್ಕೊಳ್ಳುತ್ತೆ. ನಮ್ಮ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥ ಚಾಲಕರಾಗಿರ್ಬೋದು, ಇವರು ಕ್ಲೀನರ್ಸ್ ಆಗಿರ್ಬೋದು, ಕಂಡಕ್ಟರ್ಸ್ ಆಗಿರ್ಬೋದು, ಅವರ ಒಂದು ಜೀವನವನ್ನು ಉಳಿಸುವಂತ ಕೆಲಸ ಒಬ್ಬ ಮಾಲೀಕ ಮಾಡ್ಬೋದು ಸರ್. ಈ ಖಾಸಗಿ ಸಾರಿಗೆ ಕೂಡ ಒಂದ್ ರೀತಿಯಲ್ಲಿ ಪ್ಯಾರಲಲ್ ಆಗಿ ಗೌರ್ಮೆಂಟ್ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡುತ್ತೆ. ಆ ರೀತಿ ನಾವು ಎಂಪ್ಲಾಯ್ಮೆಂಟ್ ಕ್ರಿಯೇಟರ್ಸ್. ನಿಜ ನಿಜ ನಿಜ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ನಟರಾಜ್ ಶರ್ಮಾ ಅವರ ಮಾತು. ಅಂದರೆ ಹೆಂಗಿರುತ್ತೆ ಅಂದರೆ ಪರಿಸ್ಥಿತಿ ಅವ್ರಿಗೂ ಭಾಳ ಕಷ್ಟ ಇರುತ್ತೆ. ಈಗ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗಿರೋದ್ರಿಂದ, ಮತ್ತು ಟೋಲ್ನಲ್ಲಿ ಅತಿ ಹೆಚ್ಚಾಗಿ ಹಣ ತೆಗೆದುಕೊಳ್ಳೋದ್ರಿಂದ, ಸೊ ಇದೆಲ್ಲ ಅವ್ರಿಗೂ ಹೊರೆ ಆಗಿರುತ್ತೆ. ಹಾಗಾಗಿ ಆ ಹೊರೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನು ಮಾಡ್ತಾರೆ, ಅದು ನೇರವಾಗಿ ಜನಸಾಮಾನ್ಯರ ಮೇಲೆ ಅಥವಾ ಗ್ರಾಹಕರ ಮೇಲೆ ಆ ಹೊರೆಯನ್ನು ಹಾಕ್ತಾರೆ. ಸೊ ಅದೇ ರೀತಿಯಾಗಿ ಆಗಿದೆ ಈಗ ಪರಿಸ್ಥಿತಿ. ನೋಡೋಣ ಇದ್ರ ಬಗ್ಗೆ ಏನಾದರೂ. ಈಗ ಅವರು ನಟರಾಜ್ ಶರ್ಮಾ ಹೇಳಿದ ಹಾಗೆ ರಾಜ್ಯ ಸರ್ಕಾರನೋ ಕೇಂದ್ರ ಸರ್ಕಾರನೋ ಈ ಟೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ನಿರ್ಧಾರ ತೆಗೆದುಕೊಳ್ಳುತ್ತಾ, ಜೊತೆಗೆ ಖಾಸಗಿ ಬಸ್ ಮಾಲೀಕರಿಗೆ, ಖಾಸಗಿ ಬಸ್ನವ್ರಿಗೆ ಏನಾದರೂ ಸಹಾಯಕ್ಕೆ ಬರುತ್ತಾ, ಇದರಿಂದ ಏನಾದರೂ ಈ ಏರಿಕೆ ಆಗ್ತಾ ಇರುವಂಥ ಬಸ್ ದರ ಕಡಿಮೆ ಆಗುತ್ತಾ, ಇದೆಲ್ಲದರ ಬಗ್ಗೆ ನೋಡಬೇಕಾಗಿದೆ.